ಕೆಎಸ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ಯಾಯ ಆಗ್ತಾ ಇದೆ. ಪರೀಕ್ಷೆಗಳಲ್ಲಿ ಅನ್ಯಾಯ ಅಕ್ರಮ ಇದೇನು ಹೊಸದ ಹೇಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳು ಆಗ್ತಾನೇ ಇವೆ. ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಿರೋದು. ಕೆಪಿಎಸ್ಸಿ ಕಚೇರಿ ಎದುರು ಕರವೇ ಪ್ರತಿಭಟನೆ ಮಾಡ್ತಾ ಇದೆ. ಎಲ್ಲದಕ್ಕೂ ಕರವೇ ಪ್ರತಿಭಟನೆ ಮಾಡಬೇಕು. ನಮ್ಮ ರಾಜಕಾರಣಿಗಳು ಕೇಳಿ ಕನ್ನಡದ ಬಗ್ಗೆ ಇಷ್ಟಿಷ್ಟುದ್ದ ಭಾಷಣ ಹೊಡಿತಾರೆ. ಉದ್ದುದ್ದ ಭಾಷಣ ವೀರರು. ಇನ್ನು ಬಿಡಿ, ಏನು ಅಂದರೆ ಕನ್ನಡ ಉದ್ಧಾರ ಆಗದೆ ಇವರಿಂದ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ ಕನ್ನಡ ಭಾಷಣ ಮಾಡ್ತಾರೆ, ಕನ್ನಡ ಪಾಠ ಮಾಡ್ತಾರೆ, ಕನ್ನಡ ಮೇಷ್ಟ್ರ ಥರ. ಆದರೆ ಈ ಕನ್ನಡದ ಅಭ್ಯರ್ಥಿಗಳಿಗೇನೇ ಅನ್ಯಾಯ ಆಗೋದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲ್ಲ. ಇದೆಂಥ ಕರ್ಮ ನೋಡಿ ಇದು. ಮತ್ತೆ ಕರವೇ ಹೋಗಬೇಕು, ಪ್ರತಿಭಟನೆ ಮಾಡಬೇಕು. ಕನ್ನಡ ಅನುವಾದದಲ್ಲೇ ಎಡವಟ್ಟು ಮಾಡಿದರೆ ಏನ್ರಿ ಮಾಡಬೇಕು? ಕರವೇ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆಕಾರರನ್ನ ಮಾಮೂಲಿ ಯಥಾ ಪ್ರಕಾರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡ, ಇಷ್ಟೆಲ್ಲ ಆದಮೇಲೆ ಆದ್ರೂ ಒಂದು ವ್ಯವಸ್ಥೆ ಕಂಡುಬಿಡುತ್ತಾ ನೋಡೋಣ.